ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ತನ್ನ ಮಗನಿಗೆ ತುಂಬಾ ನನ್ನಿಂದ ನೋವಾಗಿದೆ, ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಬದ್ರನ ಹತ್ರ ಕ್ಷಮೆ ಕೇಳ್ತಾ ಇರ್ತಾರೆ. ಆ ಚಾಂಡಾಳಿರ ಮಾತುಗಳನ್ನ ಕೇಳ್ಕೊಂಬಿಟ್ಟು ನನ್ನ ಮಗನ ಬಗ್ಗೆ ನಾನು ಅನುಮಾನ ಪಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬದ್ರನ ಹತ್ರ ಹೇಳ್ತಾ ಇರ್ತಾರೆ. ಭದ್ರ ಮಗ, ನೀನು ನನ್ನ ಹತ್ರ ಬಂದು ಎಷ್ಟು ಸತಿ ಸಾರಿ ಕೇಳ್ಕೊಂಡ್ರು ನಾನು ನಿನ್ನ ಮಾತನ್ನ ನಂಬಲೇ ಇಲ್ಲ. ನನ್ನಂಥ ಕಟಕ ಇನ್ನೊಬ್ಬ ಇರಲಿಲ್ಲ. ನಾನು ಕಾಲಿಗೆ ಬಿದ್ದೆಲ್ಲ ಕೇಳ್ಕೊಂಡೆ, ಆದ್ರೂ ನಾನು ಆ ಅರಿವನ್ನ ನನಗೆ ತಿಳ್ಕೊಳ್ಳೇ ಇಲ್ಲ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಭದ್ರ ಹತ್ರ ಹೇಳ್ತಾ ಇರ್ತಾರೆ. ಸಾರಿ ಬಂದು ನನ್ನ ಹತ್ರ ಎಷ್ಟು ಸತಿ ಬೇಡ್ಕೊಂಡ್ರು ನನಗೆ ಅರಿವೇ ಆಗಲಿಲ್ಲ, ನನಗೆ ಗೊತ್ತೇ ಆಗಲಿಲ್ಲ, ನಿಂದೇ ತಪ್ಪು ಅಂತ ತಿಳ್ಕೊಂಬಿಟ್ಟಿದ್ದೆ. ತಪ್ಪು ತಿಳ್ಕೊಂಡು ಆ ಚಾಂಡಾಳಿರ ಮಾತು ಕೇಳಿಬಿಟ್ಟು ನಿನ್ನ ಮೇಲೆ ತುಂಬಾ ಅನುಮಾನ ಪಟ್ಬಿಟ್ಟೆ ಮಗ ಅಂತ ಹೇಳ್ತಾ ಇರ್ತಾರೆ. ಆ ಚಾಂಡಾಳಿರ ಮಾತು ಕೇಳಿಬಿಟ್ಟು ನಿನ್ನ ಜೀವನನೇ ಹಾಳು ಮಾಡ್ತಾಯಿದ್ದೆ. ನಾನು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ನನ್ನ ಮನಸ್ಸನ್ನು ನಾನು ಹಿಡಿತ ತಗೊಂಡ್ಬಿಟ್ಟು ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಆಲೋಚನೆ ಮಾಡಿ ನಾನು ಯೋಚನೆ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ತುಂಬಾ ಮನಸ್ಸಿಗೆ ದುಃಖ ಮಾಡ್ಕೊತಾ ಇರ್ತಾರೆ. ಇದೆಲ್ಲ ಆಗಿದ್ದು ನನ್ನಿಂದನೇ. ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ನಾನು ನಿಮಗೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ತುಂಬಾ ನೋವು ಮಾಡ್ಕೋತಾರೆ. ನನ್ನ ಮಗನ ಜೀವನ ನನ್ನಿಂದನೇ ಹಾಳಾಗ್ಬಿಡುತ್ತೆ, ನನ್ನ ಮಗನ ಜೀವನಕ್ಕೆ ನಾನು ಸರಿಯಾದ ನಿರ್ಧಾರ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಕುಸಿದು ಬೀಳ್ತಾರೆ. ಆವಾಗ ಅಪ್ಪಯ್ಯ ಏನಾಯಿತು ಅಂತ ಹೇಳ್ಬಿಟ್ಟು ಭದ್ರ ಓಡಿ ಬರ್ತಾರೆ. ಆಗ ಭದ್ರ ಹೇಳ್ತಾರೆ, ಅಪ್ಪಯ್ಯ ಯಾಕೆ ಅಳ್ತಾ ಇದ್ದೀರಾ? ನಿಮ್ಮ ಸ್ಥಾನದಲ್ಲಿ ಯಾರೇ ಇದ್ರೂ ಸಮಾನ, ನಾನಿದ್ರೂ ಸಮಾನ, ಇದೇ ನಿರ್ಧಾರ ಕೊಡ್ತಾ ಇದ್ದೆ, ಅದನ್ನೆಲ್ಲ ನೋವು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಭದ್ರ ಅವರು ಶಿವರಾಮೇಗೌಡರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ನೀವು ಮಾಡಿದ್ದು ತಪ್ಪಿಲ್ಲ ಅಪ್ಪಯ್ಯ, ಒಂದು ಹೆಣ್ಣಿಗೆ ಅನ್ಯಾಯ ಆಗಬಾರ್ದು, ನನ್ನಿಂದ ನ್ಯಾಯ ಸರಿಯಾಗಿ ಸಿಗಬೇಕು ಅನ್ನೋ ನಿರ್ಧಾರ ನೀವು ತಗೊಂಡ್ರಿ ಅಷ್ಟೇ. ನೀವೊಬ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿರ್ಧಾರದಲ್ಲಿ ನೀವು ಆ ನಿರ್ಧಾರ ತಗೊಂಡು ನನ್ನ ಮೇಲೆ ಹೇಳಿದ್ರಿ ಅಷ್ಟೇ ಅಂತ ಹೇಳ್ತಾರೆ. ಅಂಥ ಟೈಮಲ್ಲೂ ನಿಮ್ಮ ಮಗನ ಪರ ನಿಂತ್ಕೊಂಡೆ ಬೇರೆಯವ್ರ ಹೆಣ್ಣಿಗೆ ಯಾವ ಥರ ನೋವಾಗಿದೆ ನ್ಯಾಯ ಕೊಡಿಸ್ಬೇಕು ಅಂತ ತನ್ನ ಮಗನೂ ಲೆಕ್ಕ ಮಾಡದೆ ನ್ಯಾಯನ ಒದಗಿಸ್ಕೊಟ್ಟಿದ್ದೀರಾ ಅಪ್ಪಯ್ಯ. ನೀವು ಮಾಡಿರೋ ತಪ್ಪಲ್ಲ, ನೀವು ಮಾಡಿರೋದು ಸರಿಯಾಗೇ ಇದೆ, ನ್ಯಾಯವಾಗಿದೆ ಅಂತ ಹೇಳ್ಬಿಟ್ಟು ಭದ್ರ ಅವರು ಹೇಳ್ತಾರೆ. ಆದರೂ ಅಪ್ಪಯ್ಯ ನನಗೆ ಎಲ್ಲೋ ಒಂದು ಮೂಲೆ ಇತ್ತು, ನಾನು ತಪ್ಪು ಮಾಡಿಲ್ಲ, ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ದೇವರು ನನಗಿವತ್ತು ನ್ಯಾಯ ಎಲ್ಲರೂ ಮನೆಯವ್ರ ಮುಂದೆ ಎಲ್ಲರಿಗೂ ನನಗೆ ನ್ಯಾಯ ಕೊಡಿಸೈತೆ ಅಪ್ಪಯ್ಯ, ನನಗೆ ಆ ದೇವರು ಅಂತ ಹೇಳ್ಬಿಟ್ಟು ಭದ್ರ ಅವರು ಶಿವರಾಮೇಗೌಡರಿಗೆ ಹೇಳ್ತಾ ಇರ್ತಾರೆ. ಈ ರೀತಿ ನನ್ನ ಮುಂದೆ ಕಣ್ಣೀರು ಹಾಕ್ಬೇಡಿ ಅಪ್ಪಯ್ಯ, ನನಗೆ ನೋಡೋಕ್ಕಾಗ್ತಿಲ್ಲ, ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಭದ್ರ ಅವರು ತುಂಬಾ ದುಃಖ ಪಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಮಗನೇ ಅಂತ ಹೇಳ್ಬಿಟ್ಟು ಭದ್ರ ಅವ್ರನ್ನ ತುಂಬಾ ಅಪ್ಕೊಂಡು ಇಬ್ಬರೂ ಅಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ವಿದ್ಯಾ ಹತ್ರ ಹಾಗೆ ನಿಧಾನವಾಗಿ ನಡ್ಕೊಂಡು ವಿದ್ಯಾ ಹತ್ರ ಬರ್ತಾರೆ. ವಿದ್ಯಾ ಹತ್ರ ಮುಖ ನೋಡಿಬಿಟ್ಟು, ಅಮ್ಮ ವಿದ್ಯಾ, ನಿನ್ನ ಹತ್ರ ನಾನು ಕ್ಷಮೆ ಕೇಳೋಕ್ಕೂ ನನ್ನ ಮುಖ ಇಲ್ಲ, ನನ್ನ ಹತ್ರ ಯೋಗ್ಯತೆಯೂ ಇಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾನ ಹತ್ರ ಹೇಳ್ತಾ ಇರ್ತಾರೆ. ಆಗ ವಿದ್ಯಾ, ಮಾವಯ್ಯ ಈ ರೀತಿ ಎಲ್ಲ ಮಾತಾಡಬೇಡಿ, ನನಗೆ ತುಂಬ ನೋವಾಗುತ್ತೆ, ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ, ನೀವು ಸರಿಯಾದ ನ್ಯಾಯನೇ ಒದಗಿಸ್ಕೊಟ್ಟಿದ್ದೀರಾ, ನಿಮ್ಮ ಸ್ಥಾನದಲ್ಲಿ ಯಾರೇ ಇದ್ದರೂ ಅದೇ ರೀತಿ ನ್ಯಾಯ ಕೊಡ್ತಾಯಿದ್ರು, ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದರೆ ಅದೇ ರೀತಿ ನ್ಯಾಯ ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ವಿದ್ಯಾ ಹೇಳ್ತಾ ಇರ್ತಾಳೆ. ಈ ರೀತಿ ಎಲ್ಲ ಮಾತಾಡಬೇಡಿ ಮಾವಯ್ಯ, ನನಗೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ, ಮಾತಾಡಬೇಡಿ ಈ ರೀತಿ ಅಂತ ಹೇಳ್ತಾ ಇರ್ತಾಳೆ ವಿದ್ಯೆ. ಆಗ ಶಿವರಾಮೇಗೌಡರು, ಮತ್ತಿನ್ನೇನು ಹೇಳವ, ಇಂಥ ನರಕ ಕೊಟ್ಬಿಟ್ನಲ್ಲವ, ನನ್ನ ಕಣ್ಣಾರೆ ನಾನೇ ನೋಡ್ತಾ ಇದ್ನಲ್ಲವ, ನಿನಗೆ ಆ ಚಾಂಡಾಳಿ ಮಾತುಗಳನ್ನ ಕೇಳಿಬಿಟ್ಟು ನಾನು ಎಂಥ ನರಕ ಕೊಟ್ಬಿಟ್ನವ ನಿನಗೆ ವಿದ್ಯಾ ಅಂತ ಹೇಳ್ತಾರೆ. ಅದು ಒಂದು ಆ ಲೋಕಿ ಹತ್ರ ಫೋನ್ ಇಸ್ಕೊಂಡು ಪೊಲೀಸವ್ರಿಗೆ ಫೋನ್ ಮಾಡಿದ್ದು ನೀನೇ ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ದೆ, ಅದೂ ನಿಜ ಗೊತ್ತಾಯಿತು, ಆ ತುಂಬಿದ ಗರ್ಭಿಣಿ ಅಂತಲೂ ನೋಡದೆ ಮನೆಯಿಂದ ಹೊರಗಾಕಿ ಆ ಗುಡಿಸ್ಲಲ್ಲಿ ಇರೋ ರೀತಿ ಮಾಡಿಬಿಟ್ಟೆ, ಎಲ್ಲನೂ ನನ್ನಿಂದನೇ ಕಣವ ವಿದ್ಯಾ ಅಂತ ಹೇಳ್ತಾ ಇರ್ತಾರೆ ಶಿವರಾಮೇ. ಅವ್ವ ವಿದ್ಯಾ, ನನಗೆ ತುಂಬಾ ನೋವಾಗ್ತಿದೆ ಅವ್ವ, ನನಗೆ ಇಬ್ಬರ ಹತ್ರನೂ ಕ್ಷಮೆ ಕೇಳ್ತೀನವ್ವ, ನನಗೆ ತುಂಬಾ ನೋವಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ತುಂಬಾ ಅಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ತಾಯಿ, ಮಗ ಹಂಗೆ ಇದ್ದರೆ ನಡೀತದ, ಆಗಿದ್ದೆಲ್ಲ ಆಗೋಯ್ತು, ಮುಂದೆ ಏನಾಗುತ್ತೋ ಅದನ್ನು ನೋಡೋ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರಿಗೆ ಅಜ್ಜಿ ಹೇಳ್ತಾ ಇರ್ತಾರೆ. ವಿದ್ಯೆನ ನಮ್ಮ ಮನೆಯೊಳಗೆ ಹೊಸ್ಲು ದಾಟಿ ಅವಳನ್ನ ಮನೆ ತುಂಬಿಸ್ಕೊಳೋದು ಕೆಲಸ ಮಾಡು, ಫಸ್ಟು ಒಳ್ಳೆ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರಿಗೆ ಅವರ ತಾಯಿ ಹೇಳ್ತಾ ಇರ್ತಾರೆ. ಆಗ ಹೌದಮ್ಮ ನಾನು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಇವತ್ತು ನನ್ನಿಂದ ಆಗಿರೋ ತಪ್ಪನ್ನ ನನ್ನ ಮನೆ ಮುದ್ದು ಸೊಸೆ, ನಮ್ಮ ಮನೆ ಭಾಗ್ಯಲಕ್ಷ್ಮಿನ ನಾನು ಮನೆ ತುಂಬಿಸ್ಕೊಂತೀನಮ್ಮ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು. ಆಗ ಶಿವರಾಮೇಗೌಡರು ಈಶ್ವರಿಗೆ, ಹೋಗವ್ವ ಆರತಿ ತಗೊಂಬ, ವಿದ್ಯಾನ ಮನೆ ತುಂಬಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಈಶ್ವರಿಯವರು ಭಾವ ಅಂತ ಕೂಗ್ತಾರೆ. ಆಗ ಈಶ್ವರಿಯವ್ರಿಗೆ, ಹೋಗಿ ಆರತಿ ತಟ್ಟೆ ತಗೋಬಾ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಏನು ಭಾವ ನಾನು ತೊಗೊಂಬರ್ಬೇಕಾ ಅಂತ ಹೇಳ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ಇನ್ಯಾರು ತೊಗೊಂಬರ್ತಾರೆ, ಹೋಗಿ ನೀನೇ ತೊಗೊಂಡು ಬಾ ಆರತಿ ತಟ್ಟೆ, ಈ ಮನೆ ಸೊಸೆ ನೀನೇ ತಾನೇ, ತೊಗೊಂಬೋಗು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.